ನೋಡಿ ವಿಪಕ್ಷದವ್ರು ಏನೇ ಅನ್ಲಿ, ವಿಪಕ್ಷದವ್ರಿಗೆ ಈ ತರ ಯೋಜನೆ ಅವರು ಚಾಲನೆ ಮಾಡಕ್ಕಾಗಿಲ್ಲ. ಅದು ಮಿಗಿಲಾಗಿ ಕೂಡ ಲಿಮ್ಕಾ ಬುಕ್ ಆಫ್ ರೆಕಾರ್ಡು ಮತ್ತೆ ಶಕ್ತಿ ಯೋಜನೆಗೆ ಒಂದು ಪ್ರಶಂಸೆ ವ್ಯಕ್ತಪಡಿಸಿದೆ. 500 ಕೋಟಿ ಜನ ಪ್ಯಾಸೆಂಜರ್ಸ್ ಕಳೆದ 2 ವರ್ಷದಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಈ ತರದ ಒಂದು ಯೋಜನೆ, ಈ ತರದೊಂದು ಇದೇನಪ್ಪ ನಮ್ದು ಸಾಕ್ಷಿ ಗುಡ್ಡೆ ಬಿಜೆಪಿ ಇಡಕ್ಕಾಗತ್ತಾ? ಅವರ ಜೀವಮಾನದಲ್ಲಿ ಈ ತರ ಸಾಕ್ಷಿ ಗುಡ್ಡೆ ಇಡಕ್ಕಾಗಲ್ಲ. ಯಸ್ ಸರ್, ದಿಲೀಪ್ ಅವರು ಈಗ ಬಿಜೆಪಿ ಅವರಿಗೆ ಅಂದ್ರೆ ಪ್ರತಿಪಕ್ಷಗಳಿಗೆ ಗ್ಯಾರಂಟಿ ಕಂಡ್ರೆ ಹೊಟ್ಟೆ ಉರಿ, ಅವ್ರಿಗೆ ಹೊಟ್ಟೆ ಕಿಚ್ಚು, ಅಸೂಹೆ, ಹತಾಶೆ ಭಾವನೆ ಅವ್ರಿಗೆ. ಅಲ್ಲ, ನೀವು ಸತ್ಯನ ಒಪ್ಕೊಳ್ಳೋದೇ ಇಲ್ಲ. ಜನರಿಗೆ ಅನುಕೂಲ ಆಗಿದೆ ಅಂದ್ರು ಅಲ್ಲೇನೋ ಒಂದು ಸೋಂಬೇರಿ ಅಥವಾ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಮಾತಾಡ್ತೀರಿ. ಸರ್ ನೋಡಿ, ಬಿಜೆಪಿ ಯಾವತ್ತೂ ಸಹ ಗ್ಯಾರಂಟಿಯನ್ನು ವಿರೋಧಿಸಿಲ್ಲ. ನೀವು ಸರಿಯಾಗಿ ಇಂಪ್ಲಿಮೆಂಟೇಷನ್ ಮಾಡಿ, ಸರಿಯಾಗಿ ಅನುಷ್ಠಾನ ಮಾಡಿ, ಫಲಾನುಭವಿಗಳಿಗೆ ಸರಿಯಾಗಿ ಅನುಷ್ಠಾನ ಮಾಡಿ ಅಂತೇಳಿ ಮೊದಲಿಂದಲೂ ಸಹ ಬಿಜೆಪಿ ಅವರು ಹೇಳ್ತಾ ಇದ್ದು. ಸರ್, ಇವತ್ತೊಂದು ರಿಪೋರ್ಟ್ ಬಂದಿದೆ, ಸರ್ವೆ ಬಂದಿದೆ. ನಾವು ಆ ಸರ್ವೆ ಬಗ್ಗೆನೂ ಮಾತಾಡಬೇಕಾಗುತ್ತೆ. ನೀವು TV5 ಕನ್ನಡ ನೀವು ಹೋಗಿ ಮಾತಾಡಿ ಸರ್, ನೀವು ಹೋಗಿ ಜನಗಳ ಮುಂದೆ ಮಾತಾಡಿ. ನಾವು ಅಕ್ಸೆಪ್ಟ್ ಮಾಡ್ತೀವಿ, ಬಿಜೆಪಿ ಅವರು ಅಕ್ಸೆಪ್ಟ್ ಮಾಡ್ತೀವಿ, ಕರ್ನಾಟಕ ಜನತೆನೂ ಅಕ್ಸೆಪ್ಟ್ ಮಾಡ್ತಾರೆ. ಜನಗಳ ಮುಂದೆ ಹೋಗಿ ಕೇಳಿದಾಗ ಜನಗಳ ಭಾವನೆ ಯಾವ ರೀತಿ ಇದೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ ನಮ್ಗೆ. ಸರ್, ನೀವು ಯಾವುದೇ ಕನ್ನಡ ಮಾಧ್ಯಮದ ಚಾನಲ್ಲು ಮೈಕ್ ಇಟ್ಕೊಂಡು ಗೃಹಲಕ್ಷ್ಮಿ ಬರ್ತಾ ಇದೆಯಾ ನಿಮಗೆ ಮನೆಯಲ್ಲಿ ಯಾವ್ದಾದ್ರು ಈ ಅನ್ನಭಾಗ್ಯ ಸರಿಯಾಗಿ ಬರ್ತಾ ಇದೆ ಅಂತ ಕೇಳಿ ಸರ್, ಸರಿಯಾಗಿ ಉತ್ತರ ಕೊಡ್ತಾರೆ. ಈ ಹಿಂದೆ ಮಾಡಿದಾಗ ಜನರು ಪರವಾಗಿನೇ ಮಾತಾಡಿದ್ದಾರೆ ಸರ್. ನಾನು ತುಂಬಾ ಅನುಕೂಲ ಆಗಿದೆ ಅಂತ ಸರ್, ಅನುಕೂಲ ಆಗಿದೆ ಅಂತಲೂ ಹೇಳಿದ್ದಾರೆ, ಅನಾನುಕೂಲ ಯಾವ ರೀತಿ ಆಗಿದೆ ಅಂತಲೂ ಹೇಳಿದ್ದಾರೆ. ನಾನು ನಿಮಗೆ ಪರ್ಫೆಕ್ಟ್ ಆಗಿ ಉತ್ತರ ಕೊಡ್ತೀನಿ ಸರ್. ಪೊಲಿಟಿಕಲ್ ಮತ್ತು ಸಿಟಿಜನ್ಸ್ ಫಾರ್ ಬೆಂಗಳೂರು ಸಂಸ್ಥೆಗಳ ಸಹ ಸಂಸ್ಥಾಪಕಿ ತಾರಾ ಕೃಷ್ಣಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥದ್ದು. ಸರ್, ನಾನು ಒಂದು ಕ್ಯೂರಿಯಾಸಿಟಿಗೋಸ್ಕರ ನಾನು ಅವ್ರದ್ದು ಟ್ವಿಟ್ಟರ್ ಖಾತೆಯನ್ನು ಇವತ್ತು ತೆಗೆದೆ ಸರ್, ನೋಡೋಣ ಅಂತ ಹೋದೆ. ಈ ತಾರಾ ಕೃಷ್ಣಸ್ವಾಮಿ ಅವ್ರದ್ದು ನಾವು ನೋಡ್ಬೇಕಾಗುತ್ತೆ ಸರ್, ಯಾರು ಇವರು ಅಂತ ಹೇಳಿ. ತಾರಾ ಕೃಷ್ಣಸ್ವಾಮಿ ಅವರು ಯಾವುದೇ ಒಂದು ಸಂಸ್ಥೆ ಆಗಿರ್ಲಿ ಸರ್, ಈಗ ನೀವು TV5 ಕನ್ನಡ ನೀವೇನಾದ್ರು ಒಂದು ಸರ್ವೆ ಮಾಡ್ತೀರಿ ಅಂತಂದ್ರೆ ನೀವು ನ್ಯೂಟ್ರಲ್ ಅಲ್ಲಿ ಇರಬೇಕಾಗುತ್ತೆ. ಬಿಜೆಪಿ ಪರ ಅಲ್ಲ ಅಥವಾ ಕಾಂಗ್ರೆಸ್ ಪರ ಅಲ್ಲ, JDS ಪರ ಅಲ್ಲ. ತಾರಾ ಕೃಷ್ಣಸ್ವಾಮಿ ಅವ್ರ ಟ್ವಿಟ್ಟರ್ ಖಾತೆ ನೋಡೋದು ನಾನು ಅವಾರ್ಬಿಟ್ಟೆ. ಅರೆ, ಒಂದು ಪಕ್ಷದ ಪರ ಇರ್ತಕ್ಕಂಥ ಈ ಮಹಿಳೆ ಯಾವ ರೀತಿ ಸರ್ವೆ ಮಾಡ್ಲಿಕ್ಕಾಗತ್ತೆ ಅಂತ. ಆಕೆ ಹಾಕಿರ್ತಕ್ಕಂಥ ಅಷ್ಟು ಪೋಸ್ಟ್ಗಳು ನೀವು ಇವಾಗ್ಲೂ ಹೋಗಿ ಟ್ವಿಟರ್ ಅಲ್ಲಿ ನೋಡಿ. ಪೋಸ್ಟ್ಗೂ ಅಭಿಪ್ರಾಯ ಸಂಗ್ರಹ ಬೇರೆ. ನಿರೀಕ್ಷೆ ಮಾಡಿದೆ ನಿಮ್ಮಿಂದ ಈ ಉತ್ತರ ಬಂದೇ ಬರುತ್ತೆ ಸರ್. ಬರುತ್ತೆ ಸರ್, ಯಾಕೆಂದ್ರೆ ಅವ್ರು ಹಾಕ್ತಕ್ಕಂಥ ಪೋಸ್ಟ್ಗಳು ಅವರ ಮನಸ್ಥಿತಿಯನ್ನ ತೋರಿಸುತ್ತೆ. ಅವ್ರು ಹಾಕಿರ್ತಕ್ಕಂಥ ಅಷ್ಟು ಪೋಸ್ಟ್ಗಳು ಮೊನ್ನೆ ನಡೆದಿರ್ತಕ್ಕಂಥ RSS 100 ವರ್ಷ ಕಂಪ್ಲೀಟ್ ಆಗಿರೋದಕ್ಕೆ ಅದಕ್ಕೂ ಸಹ ಟೀಕಿಸಿದ್ದಾರೆ. ನರೇಂದ್ರ ಮೋದಿ ಅವ್ರನ್ನ ಟೀಕಿಸಿದ್ದಾರೆ. ಮೊನ್ನೆ 5,000 ದೇವಸ್ಥಾನ ಕಟ್ಟಿರ್ತಕ್ಕಂಥ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳನ್ನ ಟೀಕಿಸಿದ್ದಾರೆ. ಸತ್ಯ ಸುಳ್ಳಾಗುತ್ತೆ. ದಯಮಾಡಿ ನನಗೆ 2 ನಿಮಿಷ ಟೈಮ್ ಕನ್ಕ್ಲೂಡ್ ಮಾಡ್ತೀನಿ. ಅದಾದ್ಮೇಲೆ GST ಇಳಿಸಿರೋದನ್ನ ಟೀಕಿಸಿದ್ದಾರೆ. ಮತ್ತೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಟೀಕಿಸಿದ್ದಾರೆ. ಮತ್ತೆ TMC ಯನ್ನು ಹೊಗಳಿದ್ದಾರೆ. ಅಡ್ವಾಣಿ ಅವರ ರಥಯಾತ್ರೆಯನ್ನ ಟೀಕಿಸಿದ್ದಾರೆ. ಯಾಕೆ ಅಂತ ಅಂದಾಗ ಸರ್, ಈ ರೀತಿ ವ್ಯಕ್ತಿಗಳ ಬಂಡವಾಳವನ್ನ ನಾವು ಯಾಕೆ ಬಯಲು ಎಳಿಬೇಕು ಅಂತ ಅಂದಾಗ, ಯಾವುದೇ ಒಬ್ಬ ವ್ಯಕ್ತಿ ಅದನ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಲಾವಣ್ಯ ಬಳ್ಳಾರ್ ಜೊತೆ ವೇದಿಕೆ ಹಂಚ್ಕೊಂಡಿದ್ದಾರೆ, ಅವ್ರ ಜೊತೆ ಇದ್ದಾರೆ, ಶಿ ಇಸ್ ಅ ಸ್ಪೋಕ್ಸ್ ಪರ್ಸನ್ ಅಂದ್ರೆ ಅರ್ಥ ಮಾಡ್ಕೊಬೇಕಾಗುತ್ತೆ. ಕಾಂಗ್ರೆಸ್ ನ ಏಜೆಂಟ್, ಕಾಂಗ್ರೆಸ್ ನ ಎಲ್ಲೋ ಒಂದು ಕಡೆ ಅವ್ರ ಕೆಲಸ ಆಗ್ಬೇಕು, ಕಾಂಗ್ರೆಸ್ ಜೊತೆ ಗುರುತಿಸ್ಕೊಬೇಕು, ನಾಳೆ ಏನೋ ಒಂದು ಟಿಕೆಟ್ ಬೇಕು, ಇದೊಂದು ಸರ್ವೆ ಕೊಟ್ಟಿದ್ದಾರೆ. ಸರ್ವೆ ಬಗ್ಗೆ ಮಾತನಾಡ್ತೀನಿ. ಅವರು ಯುವ ನಿಧಿ ಒಂದು ಸರ್ವೆ ಕೊಟ್ಟಿದ್ದಾರೆ ಸರ್. ಯುವ ನಿಧಿ 42% ನಿರುದ್ಯೋಗಿಗಳ ಕೌಶಾಭಿವೃದ್ಧಿ ಮಟ್ಟ ಹೆಚ್ಚಾಗಿದೆ ಅಂತೇಳಿ. ಸರ್, ಯುವ ನಿಧಿ ಟೋಟಲ್ ಕರ್ನಾಟಕದ ಒಂದು ಡೇಟಾ ತಗೊಂಡೆ ಸರ್, ಎಷ್ಟು ಜನಕ್ಕೆ ಯುವ ನಿಧಿ ಕೊಡ್ತಾ ಇದ್ದಾರೆ ಅಂತೇಳಿ. 1.74 ಲಕ್ಷ ಯುವಕರಿಗೆ ಯುವ ನಿಧಿ ಹೋಗ್ತಾ ಇದೆ. ಈ ರಾಜ್ಯದ ಜನಸಂಖ್ಯೆ 7 ಕೋಟಿ ಸರ್. ಅದು ಕೂಡ ಯುವಕರು 2 ಕೋಟಿ ಇದ್ದಾರೆ ಅಂತ ಅನ್ಕೊಂಡ್ಬಿಡೋಣ. 2 ಕೋಟಿ ಜನಸಂಖ್ಯೆಯಲ್ಲಿ 1,74,000 ಜನಗಳ ಯುವಕರುಗಳಿಗೆ ಇವರು ಕೊಟ್ಟುಬಿಟ್ರೆ ಹೆಂಗೆ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಇನ್ನೊಂದು ಅನ್ನಭಾಗ್ಯದ ಯೋಜನೆ ಬಗ್ಗೆನೂ ಸಹ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. 94% ಕುಟುಂಬಗಳು ಸದ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನಭಾಗ್ಯವನ್ನ ಅಂತ. ಅದ್ರ ಜೊತೆಗೂ ಹೇಳಿದ್ದಾರೆ
ಕೇಂದ್ರದ 5 kg ಅಕ್ಕಿಯನ್ನು ಸೇರಿಸಿಕೊಂಡು ಅಂತ. ಇದೇ ರಾಜ್ಯ ಸರ್ಕಾರಕ್ಕೆ ಪ್ಲಸ್ ಆಗುತ್ತೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಶಕ್ತಿ ಯೋಜನೆ ಅಂತ ಹೇಳಿದ್ದಾರೆ ಸರ್. ಶಕ್ತಿ ಯೋಜನೆ 19% ಸ್ತ್ರೀಯರು ಹೊರಗೆ ಹೋಗಿ ಕೆಲಸ ಮಾಡ್ತೀವಿ, ಇದನ್ನ ಅಕ್ಸೆಪ್ಟ್ ಮಾಡ್ತೀನಿ ನಾನು. ಕೆಲವು ಎಲ್ಲವನ್ನು ನಾವು ರಿಜೆಕ್ಟ್ ಮಾಡಕ್ಕಾಗಲ್ಲ, ಇದನ್ನ ಅಕ್ಸೆಪ್ಟ್ ಮಾಡ್ತೀವಿ. ಆದ್ರೆ ಇವ್ರು ಹೇಳಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಅನುಮಾನಕ್ಕೆ ಗ್ರಾಸವಾಗುತ್ತೆ. ಈ ಯಾವುದೋ ಒಂದು ಪೂರ್ವಾಗ್ರಹ ಪೀಡಿತರಾಗಿ ಎಡಪಂಥೀಯ ಚಿಂತನೆಯನ್ನ ಉಳ್ಕೊಂಡು ಯಾವಾಗ್ಲೂ ಸಹ ಬಿಜೆಪಿ ನಾಯಕರುಗಳನ್ನ ತೆಗೆದುಕೊಂಡು ಕಾಂಗ್ರೆಸ್ ನಾಯಕರನ್ನ ಹೊಗಳ್ಕೊಂಡು ಎಲ್ಲೋ ಒಂದ್ ಕಡೆ ಆಫೀಸ್ ನಲ್ಲಿ ಕೂತ್ಕೊಂಡು ರೆಡಿ ಮಾಡಿರ್ತಕ್ಕಂಥ ಈ ಸರ್ವೆ ಒಪ್ಲಿಕ್ಕೆ ರೆಡಿ ಇಲ್ಲ. TV5 ಕನ್ನಡ ಹೋಗಿ ಸರ್, ಅಕ್ಸೆಪ್ಟ್ ಮಾಡ್ತೀವಿ, ಜನರ ಜೊತೆ ಅಕ್ಸೆಪ್ಟ್ ಮಾಡ್ತೀವಿ. ನಂಬಿಕೆ ಇದೆ ಕನ್ನಡ ಮಾಧ್ಯಮದ ಬಗ್ಗೆ. ಈ ನಕಲಿ ಪ್ರೈವೇಟ್ ಪರ್ಸನ್ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ ಸರ್. ಖಂಡಿತ ಸರ್, ಬರ್ತೀನಿ ಕಶ್ಯಪ್ ಸರ್, ಬರ್ತೀನಿ. ಮೋಹನ್ ಕೃಷ್ಣ ಸರ್, ಈಗ ಗ್ಯಾರಂಟಿ ಪಂಚ ಗ್ಯಾರಂಟಿಗಳಿಂದ ಕರ್ನಾಟಕದಲ್ಲಿ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗುತ್ತೆ, ಜೊತೆಗೆ ಸಾಲ ಜಾಸ್ತಿ ಆಗುತ್ತೆ, ಏರಿಳಿತಗಳಾಗುತ್ತೆ, ಬೇರೆ ಬೇರೆ ಇಲಾಖೆಗಳ ಕೆಲಸಗಳು ಹಾಗೆ ಉಳಿಯುತ್ತೆ ಅಂತ ಹೇಳಿ, ಅಂದ್ರೆ ಈ ಪಂಚ ಗ್ಯಾರಂಟಿಗಳನ್ನು ಕೊಟ್ಟರು ಕೂಡ ನಮ್ಮ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆಯಾ ಅಥವಾ ಹಾಗೆ ಇದೆಯಾ ಸರ್ ನೋಡೋದಾದ್ರೆ? ಸರ್, ತಾವು ಮೊದಲು ಈ ಸರ್ವೆ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಈ ಒಂದು 15 ಡಿಸ್ಟ್ರಿಕ್ಟ್ ನನಗಿರೋ ಮಾಹಿತಿ ಪ್ರಕಾರ 6300 ಅಭ್ಯರ್ಥಿಗಳಿಗೆ, ಯಾರು ಫಲಾನುಭವಿಗಳಿಗೆ ಸರ್ವೆ ಮಾಡಿ ಅದೊಂದು ರಿಪೋರ್ಟ್ ಒಂದನ್ನ ಕೊಟ್ಟಿದ್ದಾರೆ ಇವಾಗ. ಸೊ ಈ ರಿಪೋರ್ಟ್ ಪ್ರಕಾರ ಕೆಲವರಿಗೆ ಎಲ್ಲ ಮಿಕ್ಸ್ಡ್ ರೆಸ್ಪಾನ್ಸ್ ಇದೆ. ಯಾಕೆಂದ್ರೆ ಈಗ ಬಿಜೆಪಿ ವಕ್ತಾರರಿದ್ದಾರೆ, ಕಾಂಗ್ರೆಸ್ ಅವರಿದ್ದಾರೆ. ನಾನು ಒಬ್ಬ ಇಂಡಿಪೆಂಡೆಂಟ್ ಅರ್ಥಶಾಸ್ತ್ರಜ್ಞ ಆಗಿ ನನ್ನ ಏನು ಒಪಿನಿಯನ್ ಇದೆ, ನನ್ನ ವ್ಯೂಸ್ ಏನಿದೆ ಅದನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ತಮ್ಗೆ. ಈ ವಿಷಯದ ಬಗ್ಗೆ ಮಾತಾಡೋದಾದ್ರೆ, ಈಗ ಕಾಂಗ್ರೆಸ್ ವಕ್ತಾರರು ಅವ್ರದೇ ಗವರ್ಮೆಂಟ್ ಅದರಿಂದ ಅವರು ಡಿಫೈನ್ ಮಾಡ್ಕೊಳ್ತಾರೆ, ಬಿಜೆಪಿ ಅವರು ಆಪೋಸಿಟ್ ಇರೋದ್ರಿಂದ ಅದನ್ನ ಅಪೋಸ್ ಮಾಡ್ತಾರೆ. ಆದ್ರೆ ನನ್ನ ವ್ಯೂ ನಲ್ಲಿ ಹೇಳ್ಬೇಕು ಅಂದ್ರೆ, ನೀವು ಉಪಯೋಗ ಆಗಿದ್ಯಾ, ತಿಂಗಳಿಗೆ 7,000 ರೂಪಾಯಿ ಒಂದು ಕುಟುಂಬಕ್ಕೆ, ಒಂದು ಹೆಂಗಸರಿಗೆ ಬಂತು ಅಂದ್ರೆ ಖಂಡಿತ ಅವ್ರಿಗೆ ಆ ಫೈನಾನ್ಷಿಯಲ್ ಸ್ಟ್ರೆಸ್ ಏನಿರುತ್ತೆ ಅದು ಖಂಡಿತ ಕಡಿಮೆ ಆಗುತ್ತೆ. ಅದು ಒಳ್ಳೇದಾ ಕೆಟ್ಟದ್ದಾ ಅಂದ್ರೆ ಒಳ್ಳೇದೇ. ನಾವು ಆಸ್ ಅನ್ ಅರ್ಥಶಾಸ್ತ್ರಜ್ಞನಾಗಿ ಹೇಳೋದು ಅಂದ್ರೆ, ಯಾವುದೇ ದುಡ್ಡು ಫ್ಲೋ ಆದ್ರೆ ಎಕಾನಮಿನಲ್ಲಿ, ಹೆಚ್ಚು ಕ್ಯಾಶ್ ಫ್ಲೋ ಆದ್ರೆ ಅದು ಒಳ್ಳೇದು ಒಂಥರದಲ್ಲಿ. ಆದ್ರೆ ಯಾವ್ದು ಹೆಚ್ಚು ಒಳ್ಳೇದು ಅಂತ ನೋಡ್ಬೇಕಾಗುತ್ತೆ ನಾವು. ಈ ಫ್ರೀ ಸ್ಕೀಮ್ ಇರೋದ್ರಿಂದ ನನ್ನ ಹತ್ರ ಇರೋ ಮಾಹಿತಿ ಪ್ರಕಾರ ರೀಸೆಂಟ್ ರಿಪೋರ್ಟ್ ನಾವು 23-24 ಅಲ್ಲಿ ಏನು CAG ರಿಪೋರ್ಟ್ ಅಂತ, ಆ CAG ರಿಪೋರ್ಟ್ ಅಲ್ಲಿ ಬಂದಿದೆ. ಆ CAG ರಿಪೋರ್ಟ್ ಪ್ರಕಾರ ಮಾಹಿತಿ ಏನಿದೆ ಅಂತಂದ್ರೆ 5,600 ಕೋಟಿ ಅಷ್ಟು ಕೆಲಸಗಳು ನಿಂತಿದೆ. ಹೌದು ಹೌದು, ಯಾವ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡೋದಕ್ಕೆ ನೀವು ಹೆಚ್ಚು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಬೇಕು ಗವರ್ಮೆಂಟ್. ಹೆಚ್ಚು ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಹೆಚ್ಚು ಆರ್ಡರ್ಸ್ ಗಳು ಬರಬೇಕು, ಹೆಚ್ಚು ಕೆಲಸ ಆಗಬೇಕು. ಅದು ಅಭಿವೃದ್ಧಿ ಕೆಲಸಗಳಾದ್ರೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ. ಆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗಿದೆ. ಮತ್ತೆ ನಿಮಗೆ ಗೊತ್ತು, ನಮಗೂ ಗೊತ್ತು, ಇದು ಫ್ರೀ ಸ್ಕೀಮ್ ಅವ್ರ ಸರ್ಕಾರ ಬಂದಿದ್ದೇ ಈ ಒಂದು ಆಧಾರದ ಮೇಲೆ. ನಾವ್ ಇದನ್ನ ಕೊಡ್ತೀವಿ ಅಂತ ಹೇಳಿ ಅವ್ರು ಬಂದಿರೋದ್ರಿಂದ ಈ 5 ವರ್ಷದಲ್ಲಿ ಕೊಟ್ಟಿದ್ದಾರೆ ಅನ್ನೋದೇ ಒಂದು ದೊಡ್ಡ ಸಾಧನೆ ಅಲ್ಲ. ಕೊಡೋದಾದ್ರೆ ಅದರ ಜೊತೆಗೆ ಆರ್ಥಿಕವಾಗಿ ಎಷ್ಟು ಮುಂದೆ ಬಂದಿದೆ ನಮ್ಮ ರಾಜ್ಯ, ಎಷ್ಟು ನಾವು ಹಿಂದೆ ಹೋಗಿದ್ದೀವಿ, ಇದನ್ನ ಕೇವಲ ಈ ಒಂದು ಗ್ಯಾರಂಟಿನ ಕೊಡೋದಕ್ಕೋಸ್ಕರ ಎಷ್ಟು ನಮಗೆ ಬೇರೆ ಅನಾನುಕೂಲಗಳಾಗಿದೆ, ಎಷ್ಟು ಅಭಿವೃದ್ಧಿ ಆಗ್ತಾ ಇತ್ತು ಇದು ಇಲ್ಲದೆ ಇದ್ದಿದ್ರೆ. ಬಹಳಷ್ಟು ಅಭಿವೃದ್ಧಿ ಆಗೋಕ್ ಸಾಧ್ಯತೆಗಳಿತ್ತು. ಆದ್ರೆ ಎಲ್ಲಾ ದುಡ್ಡು ಏನಾಗ್ತಾ ಇದೆ. ಇನ್ನೊಂದು ವಿಷಯ ಹೇಳಿದ್ರು ಬಿಜೆಪಿ ವಕ್ತಾರರು, ನಾನು ಕೇಳಿಸ್ಕೊಳ್ತಾ ಇದ್ದೆ, ನೀವು ಈ ದುಡ್ಡನ್ನ ನೀವು ಕೊಟ್ಟಾಗ ಯಾರಿಗೆ ಕೊಡ್ತಾ ಇದ್ದೀರಾ? ಪ್ರತಿಯೊಬ್ಬರ ಹೆಂಗಸರಿಗೂ ಈ ಏನಿದೆ ಟ್ರಾನ್ಸ್ಪೋರ್ಟೇಶನ್ ಎಲ್ಲರಿಗೂ ಫ್ರೀ ಮಾಡ್ತಾರ. ದುಡ್ಡು ಇರ್ಲಿ, ರಿಚ್ ಇರ್ಲಿ, ಅದೇನಾಗುತ್ತೆ ಇದರಿಂದ ಇನ್ನೂ ಹೆಚ್ಚು ಜನ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಫಲಾನುಭವಿಗಳು ಬೇರೆ, ಎಂಜಾಯ್ ಮಾಡೋದು ಬೇರೆ ಬೆನಿಫಿಟ್ಸ್ ನ. ಸೊ ಹಾಗಾಗಿ ಆ ರಿಸೋರ್ಸಸ್ ಅಂತ ಹೇಳ್ತೀವಿ ನಾವು ಎಕನಾಮಿಕ್ಸ್ ಅಲ್ಲಿ, ನಮ್ಮ ಸ್ಟೇಟ್ ಗೆ ಬರುವಂತಹ ಇನ್ಕಮ್ ಅನ್ನ ಯಾವ ತರ ಉಪಯೋಗಿಸ್ಕೋಬೇಕು, ಜನಗಳಿಗೆ ಉಪಯೋಗ ಆಗೋ ತರ, ನಮ್ಮ ರಾಜ್ಯ ಬೆಳೆಯೋದಕ್ಕೆ ಏನ್ ಬೇಕು ಆ ತರ ಉಪಯೋಗಿಸ್ಕೊಳ್ಬೇಕು ಅಂತ ಏನು ಒಂದು ಆ ಫೈನಾನ್ಸ್ ಮಿನಿಸ್ಟ್ರಿ ಇರುತ್ತೆ. ಅಲ್ಲಿ ಎಲ್ಲಾ ಸೆಕ್ರೆಟರೀಸ್ ಗಳು ಇರ್ತಾರೆ, ಎಲ್ಲ ಬುದ್ಧಿವಂತರಿದ್ದಾರೆ ನಮ್ಮ ರಾಜ್ಯದಲ್ಲಿ. ಆದ್ರೆ ಅದಕ್ಕೆ ಸರಿಯಾದ ಒಂದು ಉಪಯೋಗ ಆಗ್ಬೇಕು. ಬರುವಂತಹ ಟ್ಯಾಕ್ಸ್ ನ ಹಣ ಸರಿಯಾಗಿ ಉಪಯೋಗ ಆಗ್ಬೇಕು. ಸೊ ನೀವು ಕೇಳೋದಾದ್ರೆ ಈ ಸರ್ವೆ ಇದು ಇಂಡಿಪೆಂಡೆಂಟ್ ಸರ್ವೆ ಆಗ್ಬೇಕಾಗಿತ್ತು. ಯಾವುದೇ ರಾಜ್ಯ ಸರ್ಕಾರದ ಪ್ರಾಯೋಜಿತವಾದಂತಹ ಸರ್ಕಾರದ ಮಾಡಿದಂತಹ ಸರ್ವೆ ಏನಾಗುತ್ತೆ, ಅದರಲ್ಲೂ ಕೂಡ ನಾನು ರಿಪೋರ್ಟ್ಸ್ ನೋಡ್ತಾ ಇದ್ದೀನಿ, 420 ಕೋಟಿ ಬರೀ ಸರ್ವೆಗೆ ಖರ್ಚಾಗಿದೆ ಅಂತ ಹೇಳ್ತಾರೆ. ಇವು ದುಡ್ಡು ಕೊಟ್ಟಿರೋದಲ್ಲದೆ ಸಾರಿ ಮಾಡಿದೆ ಸರ್, ಅದು ಹಂಗೆ ಪೊಕ್ಸಟೆ ಮಾಡಿದ್ದ. 420 ಕೋಟಿ ನಾವೇನು ಇದಕ್ಕೆ ಉಪಯೋಗಿಸ ಮೋಸ್ಟ್ಲಿ ಅವರು ಜಾತಿ ಗಣತಿ ಹೇಳ್ತಾ ಇರ್ಬೇಕು. ಹೌದು, ಪ್ಲೀಸ್ ಟೇಕ್ ಬ್ಯಾಕ್ ದಟ್ ವರ್ಡ್. ನಾವೇನು ಇದಕ್ಕೆ ಈ ಸರ್ವೆಗೆ 400 ಕೋಟಿ 500 ಕೋಟಿ ವ್ಯಯ ಮಾಡಿಲ್ಲ ಸರ್. ಪ್ಲೀಸ್ ಟೇಕ್ ಬ್ಯಾಕ್ ದಟ್ ವರ್ಡ್.
ಎಸ್ 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 ಅಲ್ಲ, ಅದು ನನಗೆ ಇದು ಮೀಡಿಯಾದಿಂದ ಬಂದಿರುವಂತಹ ಮಾಹಿತಿ, ವೆಬ್ಸೈಟ್ ಅಲ್ಲಿ ಇರುವಂತಹ ಮಾಹಿತಿ ಮಾಹಿತಿ So ನೀವು ಹಾಗಾಗಿ ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ. ಅದು ಏನಪ್ಪಾ? ಜಾತಿ ಗಣತಿ. ಜಾತಿ ಗಣತಿ ಅಲ್ಲ, ಸೋಶಿಯೋ ಎಕನಾಮಿಕ್ ಹೌದು, ಸರ್ವೆ. ಹೌದು, ಹೌದು. ಜಾತಿ ಗಣತಿ ಅಲ್ಲ, ಸೋಶಿಯೋ ಎಕನಾಮಿಕ್ ಸರ್ವೆ. ಸೊ ಈ ಒಂದು ಏನೋ ಒಂದು ಅಂತೂ ಖರ್ಚಂತೂ ಆಗಿರುತ್ತೆ ಖರ್ಚು ಮಾಡ್ತಿರೋದು ಇದಕ್ಕೆಲ್ಲ ಸರ್. ಸಾರಿ, ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಎ ಸಬ್ಜೆಕ್ಟ್, ಪ್ಲೀಸ್ ಕೋಟ್ ದಟ್ ಸಬ್ಜೆಕ್ಟ್. ನೀವು ಮಾತಾಡ್ತಿರೋದು ಗ್ಯಾರಂಟಿ ಬಗ್ಗೆ. ನಾವು ಇದಕ್ಕೆ ಈ ಸರ್ವೆಗೆ 400 ಕೋಟಿ ವ್ಯಯ ಮಾಡಿಲ್ಲ. ಮೆಸೇಜ್ ನೀವು ತಪ್ಪಾಗಿ ಜನರಿಗೆ ಹೇಳ್ತಾ ಇದ್ದೀರಾ. ಮಾಡಿಲ್ಲ. ಆಗ್ಲಿ, ಖರ್ಚು ನೀವು- ಮಾಡಿಲ್ಲ. ಅಲ್ಲಲ್ಲ, ನೀವು ಮಾಡಿಲ್ಲ ಅಂದ್ರೆ ಈಗ ಅದಕ್ಕೆ ಏನೋ ಒಂದು ಖರ್ಚಾಗಿದೆ, ಆದ್ರೆ ಈ ಮಾಡಿರೋ ಸರ್ವೆ ಏನಾಗುತ್ತೆ, ಅದು ಇಂಡಿಪೆಂಡೆಂಟ್ ಸರ್ವೆ ಅಲ್ಲ ಅನ್ನೋದು ಒಂದು ಅಬ್ಸರ್ವೇಷನ್. ಜೊತೆಗೆ ಇದರಿಂದ ಅನುಕೂಲ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಅನುಕೂಲ ಆಗಿದೆ ಜನಗಳಿಗೆ. ಆ ದುಡ್ಡೇನು ಬಂದಿದೆಯಾ, ಅದರಿಂದ ಅವ್ರು ಖರ್ಚು ಮಾಡಿದ್ದಾರೆ, ಅದರಿಂದ ಏನ್ ಎಕನಾಮಿಕ್ ಆಕ್ಟಿವಿಟೀಸ್ ಆಗ್ಬೇಕು ಅದಾಗಿದೆ. ಆದ್ರೆ ಎರಡು ನೀವು ಒಳ್ಳೇದಾಗ್ಬೇಕು ಅಂದ್ರೆ ಯಾವ್ದು ಹೆಚ್ಚು ಒಳ್ಳೇದು, ಯಾವ್ದು ಕಡಿಮೆ ಒಳ್ಳೇದು ಅಂತ ನೋಡೋದಾದ್ರೆ, ಇದೇ ಹಣನ ನಾವು ಅಭಿವೃದ್ಧಿಗೋಸ್ಕರ ಇಟ್ಟಿರುವಂತಹ ಹಣ ಈ ಫಲಾನುಭವಿಗಳಿಗೆ, ಈ ಸ್ಕೀಮ್ಸ್ ಗಳಿಗೆ ಹೋಗಿರೋದ್ರಿಂದ ಅಭಿವೃದ್ಧಿ ಆಗದೆ ಇರುವಂತಹದ್ದು ಖಂಡಿತ ಕಾಣಿಸ್ತದೆ. ಕರೆಕ್ಟ್ ಸರ್, ಕರೆಕ್ಟ್ ಒಪ್ಕೋತೀನಿ. ಮೋಹನ್ ಕೃಷ್ಣ ಸರ್, ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ ಮುಂದುವರಿಯುತ್ತೆ.